ಮನಸ್ಸುಗಳು ಈ ಅನಿಷ್ಟ ಪದ್ಧತಿಯನ್ನ ಯಾವ ರೀತಿಯೆಲ್ಲ ಪಾಲಿಸ್ತಿದಾವೆ ಗೊತ್ತಾ? ಅದನ್ನ ಕಂಡಾಗ ಇಂಥ ಸಮಾಜದಲ್ಲಿ ನಾವು ಬದುಕ್ತಿದೀವ ಅಂತ ನಮ್ಮನ್ನು ನಾವೇ ಪ್ರಶ್ನಿಸುವಂತಾಯ್ತು. ಬೀದರ್ನ ಜಾಂಪಡ, ಜಮಗಿ, ಕೊಳ್ಳೂರು, ಬರ್ದಾಪುರ, ಯನಗುಂಡ, ತೇಗಂಪುರ, ಯಕಲಾರ, ತುಳುಜಾಪುರ, ಬೋರಾಳ, ಸೋನಾಳ ಮುಂತಾದ ಕಡೆ ಅಸ್ಪೃಶ್ಯತೆ ಇನ್ನೂ ಕೂಡ ಜೀವಂತವಾಗಿದೆ ಅನ್ನೋ ಮಾಹಿತಿ ಸಿಕ್ತು. ಇದರ ರಿಯಾಲಿಟಿ ಚೆಕ್ಗಾಗಿ ನಾವು ಆ ಗ್ರಾಮಗಳತ್ತ ತೆರಳಿದ್ವಿ. ನಾನೀಗ ಜಾಂಪಡ ಗ್ರಾಮದ ಒಂದು ಸರ್ಕಲ್ ಅಲ್ಲಿ ಇದ್ದೀನಿ. ಈ ಸರ್ಕಲ್ ನ ಬಲಭಾಗಕ್ಕೆ ನೋಡಿ, ಅದು ದಲಿತ ಕೇರಿ. ಅಲ್ಲಿ ಬರೀ ದಲಿತರಷ್ಟೇ ಇರ್ತಾರೆ. ಅವ್ರಿಗೆ ಇಲ್ಲಿ ಬರಕ್ ಅವಕಾಶ ಇರಲ್ಲ. ಅವಕಾಶ ಇದ್ರು ಈ ರೋಡನ್ನು ಬಳಸ್ಕೊಳ್ಬೇಕಾದ್ರೂ ಪಕ್ಕಕ್ಕೆ ಸರಿಬೇಕು ಸವರ್ಣೀಯರು ಬಂದಾಗ. ಈಗ ನನ್ನ ಎಡಭಾಗದಲ್ಲಿದೆ ನೋಡಿ, ಇದು ಪೂರ್ಣವಾಗಿ ಸವರ್ಣೀಯರಿಗೆ ಸೇರಿರುವಂತ ಕೇರಿ. ಅಲ್ಲಿ ಸವರ್ಣೀಯರಷ್ಟೇ ಇರ್ತಾರೆ. ಆಮೇಲೆ ಇಲ್ಲಿ ನೋಡ್ಬೋದು, ಈ ಒಂದು ಸಮುದಾಯ ಭವನ ಅಂದ್ರೆ ಅಂಬೇಡ್ಕರ್ ಭವನ ಏನು ಕಟ್ಟಕ್ಕೆ ಹೋಗಿದ್ದಾರೆ, ಈ ಸಮುದಾಯ ಭವನಕ್ಕಾಗಿ ಇಲ್ಲಿ ಸಂಘರ್ಷ ನಡೆದಿದ್ದು, ಸಾಮಾಜಿಕ ಬಹಿಷ್ಕಾರ ಹಾಕಿದ್ದು ಈ ದಲಿತರಿಗೋಸ್ಕರ. ಇಲ್ಲಿ ನೋಡಿ, ಇದೇ ಸಮುದಾಯ ಭವನ. ಈ ಸಮುದಾಯ ಭವನಕ್ಕೆ ಈಗ ಬೀಗ ಹಾಕಿದೆ. ಈ ಸಮುದಾಯ ಭವನ ಈ ಹಿಂದೆ ದಲಿತ ಕೇರಿಯಲ್ಲೇ ಇತ್ತು. ಆದ್ರೆ ಯಾವಾಗ ಪಂಚಾಯಿತಿ ಸರ್ಕಾರ ಇವರಿಗೊಂದು ಸಮುದಾಯ ಭವನನ ಸವರ್ಣೀಯರ ಕೇರಿಯೊಳಗೆ ಮಾಡಕ್ಕೆ ರೆಡಿ ಆಯ್ತು, ಅಂದ್ರೆ ಇಲ್ಲಿ ಯಾವುದೇ ಭೇದ ಭಾವ ಬೇಡ ಅನ್ನುವಂತ ಒಂದು ಒಳ್ಳೆ ಉದ್ದೇಶದಿಂದ ಸವರ್ಣೀಯರ ಕೇರಿಯಲ್ಲಿ ಸಮುದಾಯ ಭವನ ಕಟ್ಟಕ್ ಹೋದ್ರು, ಆವಾಗ ಇಲ್ಲಿ ಸಮಸ್ಯೆ ಪ್ರಾರಂಭ ಆಗಿದ್ದು. ದಲಿತರ ಸಮುದಾಯ ಭವನ ನಮ್ಮಲ್ಲಿ ಇರಬಾರ್ದು, ಅಂಬೇಡ್ಕರ್ ಭವನ ಅನ್ನುವಂಥದ್ದು ಸವರ್ಣೀಯರ ಕೇರಿಯಲ್ಲಿ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಪ್ರಾರಂಭ ಆದ ಸಂಘರ್ಷ ಇವತ್ತು ಸಾಮಾಜಿಕ ಬಹಿಷ್ಕಾರದವರೆಗೆ ಮುಟ್ಟಿದೆ. ಅಂದ್ರೆ ಇಲ್ಲಿನ ಸವರ್ಣೀಯರು ಇಲ್ಲಿನ ದಲಿತರನ್ನ ಸಾಮಾಜಿಕವಾಗಿ ಬಹಿಷ್ಕಾರ ಮಾಡಿದ್ದಾರೆ. ಯಾವುದೇ ಕೆಲಸ ಕೊಡಲ್ಲ, ಇವರ ದನ ಕರುಗಳು ಸವರ್ಣೀಯರ ಹೊಲ ಗದ್ದೆಯಲ್ಲಿ ಬಿಡುವ ಹಾಗಿಲ್ಲ. ಹಾಗಾಗಿ ಇಲ್ಲಿನ ಎಷ್ಟೋ ದಲಿತ ಮಂದಿಯ ಮೇಲೆ ಕೇಸ್ ದಾಖಲಾಗಿದೆ. ಈ ಗದ್ದೆಗಳಲ್ಲಿ ಕೂಡ ದನಗಳನ್ನ ಮೇಯಕ್ ಬಿಡಲ್ಲ. ಹಾಗಾಗಿ ಇರೋ ದನ ಕರುಗಳನ್ನು ಕೂಡ ಮಾರಿ ಇವತ್ತು ಅತ್ಯಂತ ಆರ್ಥಿಕವಾಗಿ ತುಂಬಾ ಸಂಕಷ್ಟದಲ್ಲಿ ಇವತ್ತು ದಲಿತರಿದ್ದಾರೆ. ಬೇಯಿಸಿ ತಿನ್ನೋಕ್ಕೂ ಕೂಡ ಅನ್ನ ಇಲ್ಲದಷ್ಟು ತೊಂದರೆ ಇಲ್ಲಿನ ಜನರಿಗೆ ಬಂದಿದೆ. ದುರಂತ ಅಂದ್ರೆ ಸರ್ಕಾರ ಕೂಡ ಇವರಿಗೆ ಇವ್ರದೇ ಹೊಲ ಕೊಟ್ಟಿಲ್ಲ, ಉದ್ಯೋಗ ಕೊಟ್ಟಿಲ್ಲ. ಇವರು ಪ್ರತಿಯೊಂದಕ್ಕೂ ಕೂಡ ಸವರ್ಣೀಯರನ್ನೇ ಅವಲಂಬಿಸಬೇಕಾಗಿದೆ. ಇದನ್ನೇ ಸವರ್ಣೀಯರು ಅಸ್ತ್ರ ಮಾಡಿಕೊಂಡು ಇವರನ್ನ ಇಲ್ಲ ಸಲ್ಲದ ರೀತಿಯಲ್ಲಿ ದೌರ್ಜನ್ಯ ಮಾಡ್ತಾರೆ, ಇವರ ಮೇಲೆ ಅತ್ಯಾಚಾರ ಮಾಡ್ತಾರೆ. ಆದ್ರೆ ಇವರು ಮೂಕ ಪ್ರಾಣಿಯಂತೆ ಅದನ್ನೆಲ್ಲ ಸಹಿಸಿಕೊಂಡು ಬದುಕಬೇಕಾಗಿದೆ. ಕುಡಿಯುವ ನೀರಲ್ಲೂ ಕೂಡ ಜಾತಿ ಭೇದ ನಡೆಯುತ್ತೆ. ಇಲ್ಲಿ ಸಣ್ಣ ಕುಲದವರು ಅಂದ್ರೆ ದಲಿತರು ನೀರು ಹಿಡಿಯುವಾಗ ದೊಡ್ಡವರು ಬರಲ್ಲ, ಅವ್ರು ಬಂದಾಗ ಇವರು ದಾರಿ ಬಿಟ್ಕೊಡ್ಬೇಕು. ಒಂದು ವೇಳೆ ಅವರ ಕೊಡನ ಇವ್ರು ಮುಟ್ಟಿದ್ರೆ ನೀರು ಬದಲಾಯಿಸ್ತಾರೆ, ಕೊಡನ ತೊಳಿತಾರೆ, ಮತ್ತೆ ನೀರು ತಗೊಂಡು ಹೋಗ್ತಾರೆ. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದಕ್ಕಾಗಿ ಹೋರಾಟ ಮಾಡಿದ್ರು. ಆದ್ರೆ ಇವತ್ತಿಗೂ ಕೂಡ ಇದು ಜೀವಂತವಾಗಿದೆ. ಆಮೇಲೆ ಇನ್ನೊಂದು ತೋರಿಸ್ತೀನಿ ನೋಡಿ, ದೇವಾಲಯ. ಇಲ್ಲಿ ಸಂಘರ್ಷ ಆರಂಭ ಆಗಿದ್ದೆ ದೇವರ ಕೋಣೆಯೊಳಗೆ ಎಂಟ್ರಿ ಹೊಡೆಯೋದಕ್ಕಾಗಿಯೇ. ಇಲ್ಲಿ ಕೆಳಜಾತಿಯವರಿಗೆ ದೇವಾಲಯಕ್ಕೆ ಹೋಗಲು ಅವಕಾಶ ಇಲ್ಲ. ಅವ್ರ ಪ್ರಯತ್ನ ಪಟ್ಟರೂ ಕೂಡ ಅವರನ್ನ ಹೊಡೆಯುವ ಬಡಿಯುವ ಎಲ್ಲಾ ಪ್ರಯತ್ನಗಳು ನಡೆಯುತ್ತೆ. ಇದು ಹನುಮಂತನ ಗುಡಿ. ಹನುಮಂತನಿಗೆ ಮೇಲೆ ಕೀಳು ಅನ್ನುವಂಥ ಭೇದ ಭಾವ ಇಲ್ಲದಿದ್ರೂ ಕೂಡ ಇಲ್ಲಿನ ಮಂದಿ ಈ ಒಂದು ಭೇದ ಭಾವವನ್ನ ಅತ್ಯಂತ ಪ್ರಭಾವಶಾಲಿಯಾಗಿ ಮಾಡ್ತಾ ಇದ್ದಾರೆ. ಅವರನ್ನ ಆರ್ಥಿಕವಾಗಿ ಹಿಂಜರಿಯುವಂತೆ ಮಾಡುವಂತ ಎಲ್ಲಾ ಪ್ರಯತ್ನಗಳನ್ನ ಮೇಲ್ಜಾತಿಯವರು ಮಾಡ್ತಿದ್ದಾರೆ. ಇದು ನಿಜವಾಗ್ಲೂ ಕೂಡ ಶೋಚನೀಯವಾದಂತ ಒಂದು ವಿಚಾರ ಆಗಿದೆ. ಅಸ್ಪೃಶ್ಯತೆ ಅನ್ನುವಂಥದ್ದು ಹೋಟೆಲ್ಗಳಲ್ಲೂ ಇರುತ್ತೆ. ಇದು ಬೀದರ್ನಲ್ಲಿರುವಂಥ ಕೆಲವು ಹೋಟೆಲ್ಗಳಲ್ಲೂ. ಈ ಹೋಟೆಲ್ಗಳಲ್ಲಿ ಇಲ್ಲಿ ಇಂಥ ಗ್ಲಾಸ್ಗಳನ್ನ ಸಿಕ್ಕಿಸ್ತಾರೆ. ಇಲ್ಲಿ ಹೊರಗೆ ಬಂದು ಅವರನ್ನ ತೊಳಿಬೇಕು, ತೊಳೆದು ಆ ನಂತರ ಅಲ್ಲಿ ನಿಂತ್ಕೋಬೇಕು, ಟೀ ತಂದು ಹಾಕ್ತಾರೆ. ಒಳಗೆ ಯಾರಿಗೂ ಕೂಡ ಎಂಟ್ರಿ ಕೊಡಲ್ಲ. ಅದು ಒಂದೇ, ಟೀ ಕೂಡ ನೋಡಿ ಈ ರೀತಿ ನಿಂತ್ಕೊಂಡ್ರೆ ಅವರೇ ಬಂದು ಸುರಿತಾರೆ. ಟೀ ಕುಡಿದ ಮೇಲೆ ಈ ರೀತಿ ಮತ್ತೆ ತೊಳೆದು ಆ ರೀತಿ ಅಲ್ಲಿ ಸಿಕ್ಸ್ತಾರೆ. ಇದು ಇಲ್ಲಿ ಇನ್ನೂ ಕೂಡ ಒಂದು ಅಸ್ಪೃಶ್ಯತೆ ಅನ್ನುವಂಥದ್ದು ಜೀವಂತವಾಗಿರೋದಕ್ಕೆ ಒಂದು ಪ್ಯೂರ್ ಸಾಕ್ಷಿಯಾಗಿದೆ. ಇಲ್ಲಿ ನಾನು ಮೇಲು ನೀನು ಕೀಳು ಅನ್ನೋ ಮನೋಭಾವವನ್ನ ಸುಶಿಕ್ಷಿತರು ಕೂಡ ಇನ್ನೂ ಮುಂದುವರಿಸ್ತಾ ಇದ್ದಾರೆ. ಇದು ಇನ್ನೂ ಆತಂಕಕಾರಿ ವಿಚಾರ. ದಲಿತರಿಗೆ ಸಾಮಾಜಿಕ ಬಹಿಷ್ಕಾರ ಹಾಕಿ ಅವರನ್ನ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿಸೋದು, ಜೀವನ ಪರ್ಯಂತ ಅಡಿಯಾಳಾಗಿ ದುಡಿಸೋದು, ಸಗಣಿ ಎತ್ತಿಸೋದು, ಚಾಕರಿ ಮಾಡಿಸುವ ಅಪಾಯಕಾರಿ ದುರುದ್ದೇಶ ಇದರ ಹಿಂದಿರೋದು ಸ್ಪಷ್ಟ.
ಈ ಅನಿಷ್ಠ ಪದ್ಧತಿ ಇನ್ನೂ ಜೀವಂತವಾಗಿದೆ ಅಂದ್ರೆ ಇಡೀ ನಾಗರಿಕ ಸಮಾಜ ನಾಚಿಕೆಯಿಂದ ತಲೆ ತಗ್ಗಿಸಬೇಕು. ಸಮಾನತೆ ಬಾಯಿ ಮಾತಿನಿಂದ ಬರಲ್ಲ. ಸಮಾನತೆ ದಲಿತರಿಗೆ ಶಿಕ್ಷಣದ ಶಕ್ತಿ, ಸಾಮಾಜಿಕ ಶಕ್ತಿ, ಅಷ್ಟೇ ಅಲ್ಲ ಆರ್ಥಿಕ ಶಕ್ತಿಯನ್ನ ಕೊಟ್ಟಾಗ ಮಾತ್ರ ಬರುತ್ತೆ. ಸರ್ಕಾರ ಈ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಆಗ ಮಾತ್ರ ದಾದಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡ ಕನಸು ನನಸಾಗಲು ಸಾಧ್ಯ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶನಿವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದ್ರೂ ಸಮಸ್ಯೆ ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.